ಬಿಗ್ ಬಾಸ್ನಲ್ಲಿ ಆಟ ಆಡ್ತಾ ಇರುವಂತಹ ಗಿಲ್ಲಿ ನಟ ಎಷ್ಟು ಮೋಡಿ ಮಾಡಿದ್ದಾರೆ ಅಂತಂದರೆ, ಚಿಕ್ಕ ಮಕ್ಕಳಿಗೂ ಕೂಡ ನಿಮಗೆ ಯಾರು ಇಷ್ಟ ಅಂತ ಕೇಳಿದ್ರೆ ಅವರು ಕೂಡ ಗಿಲ್ಲಿ ಅವರ ಹೆಸರೇ ಹೇಳ್ತಾ ಇದ್ದಾರೆ. ಸೊ ಇನ್ನು ದೊಡ್ಡವ್ರನ್ನ ಕೇಳಿದ್ರಂತೂ ಈ ಸರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನೇ ಆಗಬೇಕು ಅಂತ ಹೇಳ್ತಾರೆ. ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಮಾಜಿ ಸ್ಪರ್ಧಿಗಳಾಗಿರ್ಬೋದು, ಯಾರನ್ನ ಕೇಳಿದ್ರು ಕೂಡ ಇಲ್ಲ, ಈ ಬಾರಿಯ ವಿನ್ನರ್, ಈ ಬಾರಿಯ ಬಿಗ್ ಬಾಸ್ ಕಪ್ಪನ್ನು ಗಿಲ್ಲಿ ನಟನೇ ತಗೋಬೇಕು ಅಂತ ಹೇಳ್ತಾರೆ. ಇಷ್ಟೊಂದು ಕಾಮಿಡಿ ಮಾಡ್ತಾ, ಇನ್ನೊಬ್ರು ಕಾಲೆಳೀತಾ, ಅವ್ರು ಮಾಡ್ತಿರೋ ತಪ್ಪನ್ನು ಹೇಳ್ತಾ, ತಿದ್ದುತ್ತಾ, ಅವ್ರ ಜೊತೆನೇ ಇದ್ದು ಟಾಸ್ಕ್ಗಳನ್ನು ಕೂಡ ಆಡ್ತಾ, ಎಲ್ಲರ ಜೊತೆನೂ ಕೂಡ ಒಂದು ಮಿಂಗಲ್ ಆಗಿ ಹೋಗ್ತಾ ಇರೋದು ಅಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ಅದು ಗಿಲ್ಲಿ ನಟ ಮಾತ್ರ. ಸೊ ಗಿಲ್ಲಿ ನಟ ಅಷ್ಟೊಂದು ಚೆನ್ನಾಗಿ ಡೈಲಾಗ್ ಡೆಲಿವರಿ ಮಾಡೋದಾಗಿರ್ಬೋದು, ಕಾಮಿಡಿ ಮಾಡೋ ಟೈಮಿಂಗ್ ಆಗಿರ್ಬೋದು, ಎಲ್ಲ ಕೂಡ ಪ್ರತಿಯೊಬ್ಬ ಫ್ಯಾನ್ಸಿಗೂ ಇಷ್ಟ ಆಗೋಗಿದ್ದಾರೆ. ಗಿಲ್ಲಿ ಅಂದರೆ ಕಾಮಿಡಿ, ಕಾಮಿಡಿ ಅಂದರೆ ಗಿಲ್ಲಿ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ. ಈ ರೀತಿಯಾಗಿ ಕಾಮಿಡಿಯನ್ನು ಮಾಡ್ತಾ ಇರುವಂತಹ ಗಿಲ್ಲಿ ತಮ್ಮ ನಿಜ ಜೀವನದಲ್ಲಿ ಪಟ್ಟಿರುವಂತಹ ಕಷ್ಟ ಅಷ್ಟಿಷ್ಟಲ್ಲ. ಬೆಟ್ಟದಷ್ಟು ಕನಸುಗಳನ್ನ ಹೊತ್ತು ಬೆಂಗಳೂರಿಗೆ ಬಂದಾಗ ಗಿಲ್ಲಿ ನಟ ಪಡಬಾರದ ಕಷ್ಟಗಳನ್ನು ಪಟ್ಟಿದ್ದಾರೆ. ಇದನ್ನು ಸ್ವತಃ ಅವರ ತಾಯಿನೇ ಹೇಳಿದ್ದಾರೆ. ಹಾಗಾದರೆ ಗಿಲ್ಲಿ ನಟ ಅವರು ಪಟ್ಟಿರುವಂತಹ ಕಷ್ಟ ಏನು ಅನ್ನೋದನ್ನು ನಾವು ಕೂಡ ನಿಮಗೆ ವಿವರವಾಗಿ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ಬಿಗ್ ಬಾಸ್ ಕನ್ನಡ ಸೀಸನ್ 2ನಲ್ಲಿ ಸೀಸನ್ 12ಅಲ್ಲಿ ಭಾಗವಹಿಸ್ತಾ ಇರುವಂತಹ ಗಿಲ್ಲಿ ನಟ, ಇವರ ನಿಜವಾದ ಹೆಸರು ಬಂದು ನಟರಾಜ್ ಅಂತ. ಸೊ ಇವರು ಮೂಲತಃ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಗ್ರಾಮದವರು. ರೈತಾಪಿ ಕುಟುಂಬದಲ್ಲಿ ಹೊಟ್ಟೆ ಬಟ್ಟೆ ಕಟ್ಟಿ ಹುಟ್ಟಿ ಬೆಳೆದವರು ಗಿಲ್ಲಿ ನಟ ಅವರು. ಇವ್ರಿಗೆ ಒಂದು ಉತ್ತಮ ಹಾಸ್ಯ ಪ್ರಜ್ಞೆ, ಕಾಮಿಡಿ ಅನ್ನೋ ಸೆನ್ಸ್ ಅಂತೂ ಸಖತ್ತಾಗಿದೆ. ಒಳ್ಳೆ ಕಾಮಿಡಿ ಟೈಮಿಂಗನ್ನು ಹೊಂದಿರುವಂತಹ ಗಿಲ್ಲಿ ನಟಗೆ ನಿರ್ದೇಶಕ ಆಗಬೇಕು ಅನ್ನೋಂಥ ಆಸೆ ತುಂಬಾ ಇದೆ. ಈ ಆಸೆಯಿಂದನೇ ಗಿಲ್ಲಿ ನಟ ಮಂಡ್ಯದಿಂದ ತಮ್ಮ ಊರಿಂದ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದ ಮೇಲೆ ಗಿಲ್ಲಿ ನಟ ಒಂದು ಹೊತ್ತು ಊಟಕ್ಕೂ ಕೂಡ ತುಂಬಾ ಕಷ್ಟಪಡಬೇಕಾಗಿರುವಂತಹ ಪರಿಸ್ಥಿತಿ ಎದುರಾಗಿತ್ತು. ಆ ಘಟನೆಯನ್ನು ಗಿಲ್ಲಿ ನಟ ಅವರ ತಾಯಿನೇ ಒಂದು ಬಾರಿಗೆ ಜೀ ಕನ್ನಡ ವಾಹಿನಿಯ ವೇದಿಕೆಯಲ್ಲಿ ಬಂದಾಗ ಮಗ ಪಟ್ಟಿರುವಂತಹ ಕಷ್ಟಗಳನ್ನ ಎಳೆಯಾಗಿ ಬಿಚ್ಚಿಟ್ಟು ಕಣ್ಣೀರನ್ನು ಹಾಕಿದರು. ಆ ವಿಡಿಯೋ ಇದು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ, ವೈರಲ್ ಆಗ್ತಾ ಇದೆ ನಿಜ. ಆದರೆ ಆತ ಒಂದು ಕಾಲದಲ್ಲಿ ಗಿಲ್ಲಿ ನಟ ಪಟ್ಟಿರುವಂತಹ ಕಷ್ಟಗಳನ್ನ ಕೇಳಿಸ್ಕೊಂಡವರು ಇಂಥವ್ರಿಗೂ ಕೂಡ ಮನಸ್ಸಿಗೆ ನೋವಾಗೋದಂತೂ ನಿಜ. ಕಾಮಿಡಿ ಟೈಮಿಂಗ್ ಹೊಂದಿರುವಂತಹ ಗಿಲ್ಲಿ ನಟ ಮೊದಲಿಗೆ ಅವರು ಯೂಟ್ಯೂಬ್ನಲ್ಲಿ ತಮ್ಮ ವೀಡಿಯೋಗಳನ್ನ ಹಾಕ್ತಾ, ಕೆಲವೊಂದು ಕಾಮಿಡಿ ಸೀರೀಸ್ಗಳನ್ನ ಮಾಡ್ತಾ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ರು. ಇದಾದ ನಂತರ ಅವರು ಜೀ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇದ್ದಂತಹ ಕಾಮಿಡಿ ಕಿಲಾಡಿಗಳು ಶೋಗೆ ಒಂದು ಎಂಟ್ರಿಯನ್ನು ತಗೊಳ್ತಾರೆ. ಸೊ ಜೀ ಕನ್ನಡದಲ್ಲಿ ಬಂದ ನಂತರನೇ ಇವರ ಒಂದು ಸ್ಟಾರ್ ಬದಲಾಗಿದ್ದು ಅಂತ ಹೇಳ್ಬೋದು. ಕಿರುತೆರೆಗೆ ಯಾವಾಗ ಎಂಟ್ರಿಯನ್ನು ಕೊಟ್ಟರೋ TV ಚಾನಲಲ್ಲಿ ಇವರ ಒಂದು ಕಾಮಿಡಿ ಟೈಮಿಂಗ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಇದನ್ನೆಲ್ಲ ನೋಡಿ ಅಲ್ಲಿಂದನೇ ನಿಧಾನವಾಗಿ ಕ್ಲಿಕ್ ಆಗ್ತಾ ಹೋದರು ಗಿಲ್ಲಿ ನಟ. ಸೊ ಫಸ್ಟಿಗೆ ಇವರು ಕಾಮಿಡಿ ಕಿಲಾಡಿಗಳಲ್ಲಿ ಭಾಗವಹಿಸಿದರು. ಅದಾದ ನಂತರ ಭರ್ಜರಿ ಬ್ಯಾಚುಲರ್ಸ್ನಲ್ಲೂ ಕೂಡ ಮಾಡಿದರು. ಅದಾದ ನಂತರ ಇವರು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗಳಲ್ಲೂ ಕೂಡ ಗಿಲ್ಲಿ ನಟ ಅವರು ಸ್ಪರ್ಧಿಸಿದರು. ಈ ವೇಳೆ ಒಂದು ಬಾರಿಗೆ ವೇದಿಕೆಗೆ ಇವರ ತಾಯಿಯನ್ನು ಕರ್ಕೊಂಡು ಬರ್ತಾರೆ ಜೀ ಕನ್ನಡ ಸಿಬ್ಬಂದಿ. ಸೊ ತಾಯಿಯನ್ನು ವೇದಿಕೆ ಮೇಲೆ ಕರ್ಕೊಂಡು ಬಂದ ನಂತರ ತಾಯಿಗೆ ತುಂಬಾ ಖುಷಿ ಆಗುತ್ತೆ. ಗಿಲ್ಲಿ ನಟ ಅವರ ತಾಯಿ ತಮ್ಮ ಮಗ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ, ಎಲ್ಲರೂ ಕೂಡ ಗುರುತಿಸ್ತಾರೆ. ಗಿಲ್ಲಿ ನಟ ಅಂದರೆ ಕಾಮಿಡಿ ಅಂದರೆ ಗಿಲ್ಲಿ ನಟ ಅಂತ ಹೇಳಿ ಗುರ್ತನ್ನ ಮಾಡ್ತಾರೆ. ಆದರೆ ಒಂದು ಕಾಲದಲ್ಲಿ, ಒಂದು ಟೈಮಲ್ಲಿ ಅವರ ಮಗ ಪಟ್ಟಂತಹ ಕಷ್ಟವನ್ನು ಅವರು ಆ ವೇದಿಕೆ ಮೇಲೆ ಹೇಳ್ಕೊಳ್ತಾ ಕಣ್ಣೀರನ್ನು ಹಾಕಿದರು. ಸೊ ಬೆಂಗಳೂರಿಗೆ ಬಂದು ಒಂದು ಕೆಲಸವನ್ನು ಮಾಡ್ತಾ ಇದ್ದಾನೆ, ತಮಗೆ ಒಂದು ನಿರ್ದೇಶನ ಮಾಡಬೇಕು ಅನ್ನೋ ಆಸೆ ಇದೆ, ನಾನೊಬ್ಬ ನಿರ್ದೇಶಕ ಆಗಬೇಕು ಅನ್ನೋಂತಹ ಆಸೆಯಿಂದ ತಮ್ಮೂರಿಂದ ಬೆಂಗಳೂರಿಗೆ ಗಿಲ್ಲಿ ನಟ ಅವರು ಬರ್ತಾರೆ. ಸೊ ಬೆಂಗಳೂರಿಗೆ ಬಂದು ಅವರು ಎಲ್ಲಾದರೂ ಒಂದು ಕಡೆ ಕೆಲಸ ಕೊಡಿ ಅಂತ ಹೇಳಿ ಕೇಳ್ತಾರೆ. ಆದರೆ ಯಾರೂ ಕೂಡ ಕೆಲಸವನ್ನು ಕೊಡೋದಿಲ್ಲ. ಯಾಕಂದರೆ ಗಿಲ್ಲಿ ನಟ ಇನ್ನೂ ಚಿಕ್ಕವರು ಅಂತ ಹೇಳಿ ಆತನಿಗೆ ಯಾರೂ ಕೂಡ ಕೆಲಸವನ್ನು ಕೊಡೋದಿಲ್ಲ. ಯಾವುದೋ ಒಂದು ಚೌಟ್ರಿನಲ್ಲಿ ಮದುವೆ ಆಗ್ತಾ ಇರುತ್ತೆ, ಹರ್ಕಲ್ಲು ಬಟ್ಟೆ ಹಾಕಿ ಹೆಂಗೆಂಗೋ ಹೋದರೆ ಬಿಡ್ತಾರ ಒಳಗಡೆ. ಸೊ ಸೆಕ್ಯೂರಿಟಿ ಯಾರೋ ಬಂದು ರೋಡಿಗೆ ಗಿಲ್ಲಿ ನಟ ಅವ್ರನ್ನ ತಳ್ಳಿಬಿಟ್ಟಿದ್ರಂತೆ. ಸೊ ಗಿಲ್ಲಿಯವರಿಗೆ ಆಗ ಬೇಜಾರಾಗಿ ಅಳ್ತಾ ಹೋಗ್ತಾ ಇದ್ರಂತೆ. ಮುಂದೆ ಗಣೇಶನ ಮೆರವಣಿಗೆ ಮಾಡಿಕೊಂಡು ಕುಣಿತ ಹಾಕ್ಕೊಂಡು ಹೋಗ್ತಾಯಿದ್ರು. ಸೊ ಆಗ ಇವನು ಅವರ ಜೊತೆಗೆ ಹೋಗಿ ಕುಣಿತಾಯಿದ್ರು. ಯಾರೋ ಹೊಸ ಹುಡುಗ ಅಂತ ಅವರು ಕೇಳಿದಾಗ ಊಟ ಕೊಡ್ಸೋಣ ಅಂತ ಕೇಳಿದ್ರಂತೆ. ಆಮೇಲೆ ಗಿಲ್ಲಿ ನಟನಿಗೆ ಹೊಟ್ಟೆ ತುಂಬ ಊಟವನ್ನು ಕೊಡಿಸಿದ್ರಂತೆ ಆ ಮೆರವಣಿಗೆ ಹೋಗ್ತಾ ಇದ್ದಂತಹ ಜನ. ಆಮೇಲೆ ಸೈಕಲ್, ಸ್ಕೂಟರ್ ರಿಪೇರಿ ಮಾಡೋರ ಬಳಿ 50 ರೂಪಾಯಿ ಕೊಡಿ, ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ರಂತೆ ಗಿಲ್ಲಿ ನಟ. ಅಲ್ಲಿಂದ ಯಾರೋ ನಿಮ್ಮಂಥ ಒಳ್ಳೆಯವರು ಸೆಟ್ ಕೆಲಸಕ್ಕೆ ಸೇರಿಸಿದ್ದಾರೆ, ಈಗ ಈ ತರಹ ಆಗಿದ್ದಾನೆ, ತುಂಬ ಸಂತೋಷ ಆಗುತ್ತೆ, ಮೊದಲು ಎಷ್ಟೊಂದು ಹತ್ತಿದ್ದೇನೆ, ಈಗ ಅಷ್ಟೇ ಖುಷಿ ಕೊಟ್ಟಿದ್ದಾನೆ ಅಂತ ಹೇಳಿ ಮಗನ ಬಗ್ಗೆ ಹೆಮ್ಮೆಯಿಂದ ಹೇಳ್ತಾ ಭಾವುಕ ಆಗ್ತಾರೆ ಆತನ ತಾಯಿ. ಸೊ ಬೆಂಗಳೂರಿಗೆ ಬಂದ ತಕ್ಷಣ ಯಾರೂ ಕೂಡ ಸ್ಟಾರ್ ಆಗೋದಿಲ್ಲ. ಒಂದೊಂದು ಮೆಟ್ಟಿಲುಗಳನ್ನ ಹತ್ತಿ ಒಂದೊಂದು ಇಷ್ಟೊಂದು ಹೆಸರನ್ನು ಗಳಿಸ್ಬೇಕು ಅಂತಂದರೆ ಗಿಲ್ಲಿ ನಟ ಪಟ್ಟಂತ ಪಾಡು ಅಷ್ಟಿಷ್ಟಲ್ಲ. ಅವ್ರ ಬಳಿ ಹೋಗ್ತಾರೆ, ಊಟಕ್ಕೋಸ್ಕರ ಬೇಡ್ತಾರೆ, ಕೆಲಸಕ್ಕೋಸ್ಕರ ಬೇಡ್ತಾರೆ.
ತನಗೊಂದು ಟ್ಯಾಲೆಂಟ್ ಇದ್ರೂ ಕೂಡ ಅದನ್ನು ಅವರು ಹೊರಗಡೆ ತಗೋಬರೋದಕ್ಕಾಗಲಿ, ಅದನ್ನು ಅವರು ಬೇರೆಯವ್ರಿಗೆ ತೋರಿಸೋದಕ್ಕಾಗಲಿ ಅವರಿಗೆ ಚಾನ್ಸಸ್ ಸಿಗೋದಿಲ್ಲ. ಒಂದಷ್ಟು ವರ್ಷಗಳ ಕಾಲ ಕಷ್ಟಗಳನ್ನ ಪಟ್ಟ ಮೇಲೆ ಇವತ್ತು ಗಿಲ್ಲಿ ನಟ ಅಂತಂದರೆ ಇಡೀ ಕರ್ನಾಟಕನೇ ಮೆಚ್ಕೊಂಡಿದೆ. ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಕೆಲವೊಂದು ವೀಡಿಯೋಗಳನ್ನ ನೀವು ಕೂಡ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಫಾರಿನರ್ಸು ಕೂಡ ಹೇಳ್ತಾರೆ, ಯಾರನ್ನ ನೀವು ಬಿಗ್ ಬಾಸಲ್ಲಿ ಇಷ್ಟಪಡ್ತೀರಾ ಅಂದರೆ ಗಿಲ್ಲಿ ನಟ ಅಂತ ಕೂಡ ಹೇಳುತ್ತಾರೆ. ಅಷ್ಟರ ಮಟ್ಟಿಗೆ ಇವತ್ತು ಹೆಸರು ಮಾಡಿದ್ದಾರೆ ಗಿಲ್ಲಿ ನಟ ಅವರು. ಸೊ ಒಂದೊಂದು ಪಟ್ಟಿರುವಂತಹ ಕಷ್ಟಗಳ ಹಿಂದೆ, ಆ ಕಣ್ಣೀರಿನ ಹಿಂದೆ ಇವತ್ತು ಇಷ್ಟೊಂದು ಖುಷಿ ಇದೆ ಅಂತಂದರೆ ಗಿಲ್ಲಿ ನಟ ಪಟ್ಟಂಥ ಕಷ್ಟ ಏನು ಅಂತ ಎಲ್ಲರಿಗೂ ಕೂಡ ಗೊತ್ತಾಗಬೇಕಿದೆ. ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಕೂಡ ಆತ ಮಾಡಿದಂತಹ ಡ್ಯಾನ್ಸ್ ಇರ್ಬೋದು, ಆತ ಹೇಳೋವಂಥ ಡೈಲಾಗ್ಗಳಿರ್ಬೋದು, ಶಿವರಾಜ್ ಕುಮಾರ್ ಸರ್ಗೂ ಕೂಡ ತುಂಬಾ ಖುಷಿಯಾಗಿತ್ತು. ಆತನ ಒಂದು ಕಾಮಿಡಿ ಟೈಮಿಂಗ್ನ ನೋಡಿ ಶಿವರಾಜ್ ಕುಮಾರ್ ಅವರೇ ಫಿದಾ ಆಗೋಗಿದ್ರು. ಈತನ ಜೊತೆ ನಾನೊಂದು ಪಿಕ್ಚರ್ ಮಾಡಲೇಬೇಕು ಅಂತ ಕೂಡ ಶಿವರಾಜ್ ಕುಮಾರ್ ಅವರು ಹೇಳಿರೋದು ಎಲ್ಲ ಕಡೆ ವೈರಲ್ ಆಗ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಇಷ್ಟೊಂದು ಕಷ್ಟಪಟ್ಟಿರುವಂತಹ ಗಿಲ್ಲಿ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಒಂದು ಒಳ್ಳೆ ರೀತಿಯಿಂದ ಆಟ ಆಡ್ತಾ ಇದ್ದಾರೆ. ಸೊ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಗಿಲ್ಲಿನೇ ಆಗಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ.